Welcome back to Nijay Academy. Okay, I hope everybody is already super recharged for the new notification that is going to pop up in a few days. Okay, so ಸುದ್ದಿಯಲ್ಲಿದೆ that 2024 notification for KS is going to come up, right? So KS notification ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. So ಹಾಗಾಗಿ let us get ready for it. ಓಕೆ ಸೊ ನಾವೇನ್ ಮಾಡ್ತಾ ಇದೀವಿ ಇವತ್ತು ವಿ ಆರ್ ಅನಲೈಸಿಂಗ್ ದಿ 2024 ಪೇಪರ್. ಓಕೆ ಯಾವ ತರ ಬಂದಿತ್ತು ಪೇಪರ್. ಓಕೆ ಅಂಡ್ ಮುಂದೆ ಬರುವಂತ ಪೇಪರಿಗೆ ಇದನ್ನ ನೋಡ್ಕೊಂಡ್ರೆ ವಿಲ್ ಗೆಟ್ ಅನ್ ಐಡಿಯಾ ಆಸ್ ಟು ಹೌ ಟು ಪ್ರಿಪೇರ್. ಓಕೆ ಯಾವ ತರ ಪ್ರಿಪರೇಷನ್ ಮಾಡ್ಕೋಬೇಕು ಮುಂದಿನ ಪೇಪರ್ಗೆ ಅಂತ ಒಂದು ಐಡಿಯಾ ಬರುತ್ತೆ ನಮಗೆ. ಓಕೆ ದಟ್ ಈಸ್ ವೈ ವಿ ಆರ್ ಹ್ಯಾವಿಂಗ್ ದಿಸ್ ವಿಡಿಯೋ. ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ ಸೊ ಎಟ್ ನಿಧಿ ಅಕಾಡೆಮಿ ವಿ ಅನಲೈಸ್ ದಿ ಪೇಪರ್. ಓಕೆ ಆ ಪೇಪರ್ ಅನ್ನ ತಗೊಂಡು ಓಕೆ ಇನ್ಫ್ಯಾಕ್ಟ್ ನೀವು ಟೆಲಿಗ್ರಾಮ್ ಚಾನಲ್ ಇಲ್ಲಿ ಕೆಳಗಡೆ ಇದೆ ನಿಜ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅನ್ನ ನೀವು ಜಾಯ್ನ್ ಆದ್ರೆ ಅಲ್ಲಿ ನೀವು ಕ್ವಶನ್ ಪೇಪರ್ ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ವಿ ಹ್ಯಾವ್ ಅಪ್ಲೋಡೆಡ್ ಬೋತ್ ಕ್ವಶನ್ ಪೇಪರ್ 1 ಅಂಡ್ ಕ್ವಶನ್ ಪೇಪರ್ 2. ಓಕೆ ಪೇಪರ್ 1 ಪೇಪರ್ 2 ಅಂತ ನೀವೇನ್ ಕರಿತೀರಾ ಅವು ಎರಡನ್ನೂ ನಾವೇನ್ ಮಾಡಿದೀವಿ ವಿ ಹ್ಯಾವ್ ಅಪ್ಲೋಡೆಡ್ ಇಟ್. ಓಕೆ ಸೊ ಹಾಗಾಗಿ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದೇರ್. ಸೊ ನಾವು ಈ ಪೇಪರ್ 1 ಅನ್ನ ಅನಲೈಸ್ ಮಾಡಿದಾಗ ವಾಟ್ ವಿ ಕೇಮ್ ಟು ನೋ. ನಂಬರ್ 1, ದ ಕ್ವಶನ್ಸ್ ಹ್ಯಾವ್ ಬಿನ್ ಡಿವೈಡೆಡ್ ಇಂಟು ಸರ್ಟನ್ ಸೆಕ್ಷನ್ಸ್. ಓಕೆ ಈ ಕ್ವಶನ್ಸ್ ಏನಿದೆ ಈ ಪೇಪರ್ ಒಳಗಡೆ ಅವುಗಳನ್ನ ಏನ್ ಮಾಡಿದಾರೆ ಅವರು ಬೇರೆ ಬೇರೆ ಸೆಕ್ಷನ್ಸ್ ಒಳಗಡೆ ನಾವು ಡಿವೈಡ್ ಮಾಡ್ಕೋತಾ ಇದೀವಿ. ಓಕೆ ಸೊ ಕರೆಂಟ್ ಅಫೇರ್ಸ್, ಪಾಲಿಟಿ, ಎಕನಾಮಿ, ಹಿಸ್ಟ್ರಿ ಅಂಡ್ ಕಲ್ಚರ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಕರ್ನಾಟಕ ಸ್ಪೆಸಿಫಿಕ್ ಅಂತ ನಾವು ಇಲ್ಲಿ ಡಿವಿಷನ್ಸ್ ಅನ್ನ ಕೊಟ್ಟಿದ್ದೀವಿ ಆಸ್ ಯು ಆರ್ ಏಬಲ್ ಟು ಸಿ ಆನ್ ದಿ PDF ಫಾರ್ ಯುವರ್ PPT. ಓಕೆ ಇಲ್ಲಿ ತಿಳ್ಕೊಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಇನ್ ಬಿಟ್ವೀನ್ ಒಂದು ಸೆಕ್ಷನ್ ಕೊಟ್ಟಿದ್ದೀವಿ ನೋಡಿ ನಾವು ಕಾಲ್ಡ್ ಆಸ್ ಅಪ್ರಾಕ್ಸಿಮೇಟ್ ವೇಟೇಜ್. ಅಂದ್ರೆ ಎಷ್ಟು ಕ್ವಶನ್ಸ್ ಈ ಪರ್ಟಿಕ್ಯುಲರ್ ಪಾರ್ಟ್ ಇಂದ ಬಂದಿದೆ ಅಂತ ಮೀನಿಂಗು. ಓಕೆ ಸೊ ಇಫ್ ಯು ಲುಕ್ ಎಟ್ ಕರೆಂಟ್ ಅಫೇರ್ಸ್ 30 to 35 ಕ್ವಶನ್ಸ್ ಬಂದಿದೆ. ದಟ್ ಮೀನ್ಸ್ ಇರೋದು ಎಷ್ಟು ಕ್ವಶನ್ಸ್ 100 ಕ್ವಶನ್ಸ್. ಅದ್ರ ಒಳಗಡೆ 30 to 35 ಕ್ವಶನ್ಸ್ ಎಲ್ಲಿಂದ ಬರ್ತಾ ಇದೆ ಇಟ್ ಇಸ್ ಕಮಿಂಗ್ ಫ್ರಮ್ ದಿ ಕರೆಂಟ್ ಅಫೇರ್ಸ್ ಪಾರ್ಟ್. ಓಕೆ ದಟ್ ಮೀನ್ಸ್ ಕರೆಂಟ್ ಅಫೇರ್ಸ್ ಬಿಕಮ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಯುವರ್ ಪೇಪರ್ 1. ಕರೆಂಟ್ ಅಫೇರ್ಸ್ ಅನ್ನ ನೀವು ಬಿಟ್ಟು ಹೋಗಕ್ ಬರೋದಿಲ್ಲ. ಸರ್ ನಾನು ಕರೆಂಟ್ ಅಫೇರ್ಸ್ ಬಿಡ್ತೀನಿ ಬೇರೆದೆಲ್ಲ ಮಾಡ್ಕೋತೀನಿ ಅಂತ ಅನ್ಕೊಂಡ್ರೆ ಬೇರೆದ್ರೊಳಗಡೆ ಕ್ವಶನ್ಸ್ ಇಲ್ಲಿಂದಾನೇ ಬರುತ್ತೆ ಅಂತ ನಿಮ್ಗೆ ಯಾವುದೇ ಒಂದು ಪ್ರಾಪರ್ ಸೋರ್ಸ್ ಅಂತ ಇಲ್ಲ. ಓಕೆ ತುಂಬಾ ಸ್ಪೋರಾಡಿಕ್ ಆಗಿರೋ ಸೋರ್ಸಸ್ ಇರುತ್ತೆ. ಸೊ ಹಾಗಾಗಿ ಐ ವುಡ್ ಸಜೆಸ್ಟ್ ಯು ಟು ಆಲ್ಸೋ ಪ್ರಿಪೇರ್ ಕರೆಂಟ್ ಅಫೇರ್ಸ್ ಅಲಾಂಗ್ ವಿತ್ ಯುವರ್ ಅದರ್ ಸಬ್ಜೆಕ್ಟ್ಸ್. ಓಕೆ ಇದನ್ನ ಪ್ರಿಪೇರ್ ಮಾಡ್ತೀನಿ ಅದನ್ನ ಬಿಡ್ತೀನಿ ಅದನ್ನ ಪ್ರಿಪೇರ್ ಮಾಡ್ತೀನಿ ಇದನ್ನ ಬಿಡ್ತೀನಿ ಈ ಗೊಂದಲದಲ್ಲಿ ಸಿಕ್ಕೊಳಕ್ ಹೋಗ್ಬೇಡಿ. ಓಕೆ ರಾದರ್ ವಾಟ್ ಯು ಡೂ ಇಸ್ ಯು ರೀಡ್ ಎವ್ರಿಥಿಂಗ್. ಓಕೆ ಸೊ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ 1 ತಿಳ್ಕೊಳ್ಳೋದ್ರಲ್ಲಿ. ನಂಬರ್ 2 ಏನಪ್ಪಾ ಅಂತ ಅಂದ್ರೆ ಇಫ್ ಯು ಲುಕ್ ಎಟ್ ದಿ ಕರೆಂಟ್ ಅಫೇರ್ಸ್ ಪಾರ್ಟ್. ಓಕೆ ಅವ್ರು ಕೇಳಿರೋ ಕರೆಂಟ್ ಅಫೇರ್ಸ್ ಏನಿದೆ ಅಲ್ಲ ಅದು ಜಸ್ಟ್ 2 ಇಯರ್ಸ್ ಒಳಗಡೆ ಮಾತ್ರ ಇದೆ. ಓಕೆ ಫಾರ್ ಎಕ್ಸಾಂಪಲ್ ಬೇಟಿ ಬಚಾವ್ ಬೇಟಿ ಪಡಾವ್ 2016-14 ಇಂದ ಇರ್ಬೋದು. ಓಕೆ ಈಗ ಆ ಪರ್ಟಿಕ್ಯುಲರ್ ಸ್ಕೀಮು ಅವಾಗಿಂದ ಬಂದಿದೆ ಅಂತ ನಾವು ಅನ್ನಕ್ಕಾಗೋದಿಲ್ಲ. ದ್ಯಾಟ್ ಸ್ಕೀಮ್ ಮೈಟ್ ಹ್ಯಾವ್ ಬೀನ್ ಇನ್ ನ್ಯೂಸ್ ಇನ್ 2023 ಆರ್ 2024. ಅದು ನ್ಯೂಸ್ ಅಲ್ಲಿ ಬಂದಿರ್ಬೋದು. ಸೊ ಹಾಗಾಗಿ 2023 ಇಂದ 2024 ಪರ್ಟಿಕ್ಯುಲರ್ಲಿ 2023 ಜನವರಿಯಿಂದ ಹಿಡ್ಕೊಂಡು 2024 ಡಿಸೆಂಬರ್ ವರೆಗೆ ಏನ್ ನಡೆದಿದೆ ಅಲ್ಲ ಇದು ಎಂಟೈರ್ ಫೇಸ್ ಅಲ್ಲಿ ಏನೇನ್ ಆಗಿದೆ ಕರೆಂಟ್ ಅಫೇರ್ಸ್ ದ್ಯಾಟ್ ದೇ ಹ್ಯಾವ್ ಆಸ್ಟ್. ನಾವು ನೋಡಿರೋ ಪ್ರಕಾರ ನಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಈ ವರ್ಷನೂ ಅಂತ ಅಂದ್ರೆ ಅಟ್ ಲೀಸ್ಟ್ 2 ಇಯರ್ಸ್ ಹಿಂದಿಂದು. ಓಕೆ ಸೊ 2026 ಡಿಸೆಂಬರ್ ಅಲ್ಲಿ ಆಗ್ತಾ ಇದೆ ಅಂತಂದ್ರೆ 2024 ಡಿಸೆಂಬರ್ ಇಂದ ನೀವು ಓದೋದು ಒಳ್ಳೇದು. ಈಸ್ ಮೈ ಏನಂತೀರಾ ರೆಕಮೆಂಡೇಶನ್ ಫಾರ್ ಯು. ಓಕೆ ನೆಕ್ಸ್ಟ್ ಕಮಿಂಗ್ ಟು ಪಾಲಿಟಿ. ಓಕೆ ಪಾಲಿಟಿ ಒಳಗಡೆ ಕ್ವಶನ್ಸ್ ಯಾವ ತರ ಬಂದಿದೆ ನೋಡಿ. ಕಾನ್ಸೆಪ್ಚುಯಲ್ ಕೇಳಿದಾರೆ ಅವರು. ಓಕೆ ಆರ್ಟಿಕಲ್ಸ್ ಮೊದ್ಲು ಯಾವ ತರ ಬರ್ತಾ ಇತ್ತು ಡೈರೆಕ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ನೀವು ಹೇಳ್ತಾ ಇದ್ರಿ ಎಸ್ ಆರ್ ನೋ ಅಂತ. ಬಟ್ ಈ ಸಲ ಆ ತರ ಬಂದಿಲ್ಲ. ದೇ ಹ್ಯಾವ್ ಗಾಟನ್ ಇನ್ ಟು ದಿ ಡೀಟೇಲ್ಸ್. ಓಕೆ ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಲಿಟಿ ಇದೆಯೋ ಇಲ್ವೋ ಅಂತ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಓಕೆ ಸೇಮ್ ಅಪ್ಲೈಸ್ ಟು ಎಕನಾಮಿಕ್ಸ್. ಓಕೆ ಎಕನಾಮಿಕ್ಸ್ ಒಳಗಡೆ ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಅದ್ರ ಜೊತೆಗೆ ಏನಾಗುತ್ತೆ ಈಗ ಎಕನಾಮಿಕ್ಸ್ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅಂದ್ರೆ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೆ ಕಡಿಮೆ ಯಾವಾಗ ಆಗುತ್ತೆ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಗೆ ಇರ್ಲಿಲ್ಲ ಅಂತ ಅಂದ್ರೆ ಕ್ವಶನ್ಸ್ ಅನ್ನ ನೀವು ತಪ್ಪು ಮಾಡೋ ಚಾನ್ಸಸ್ ತುಂಬಾ ಹೈ ಆಗುತ್ತೆ. ರೈಟ್ ಸೊ ಹಾಗಾಗಿ ಎಕನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡು ಓದೋದು ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಟ್ ದಿಸ್ ಸ್ಟೇಜ್. ಓಕೆ ನೀವು ಅದನ್ನ ಮಿಸ್ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕಮ್ಸ್ ಟು ಹಿಸ್ಟ್ರಿ ಅಂಡ್ ಕಲ್ಚರ್. ಕಮಿಂಗ್ ಟು ಹಿಸ್ಟ್ರಿ ಅಂಡ್ ಕಲ್ಚರ್. ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನ ನೀವು ನೋಡಿದ್ರಿ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಂತ ನೀವು ತೆಗೆದಿಡಬಹುದು. ಓಕೆ ಇನ್ ಯುವರ್ ಎಂಟೈರ್ GS ಅದನ್ನ ಒಂದು ಕಂಪ್ಲೀಟ್ ಸೆಕ್ಷನ್ ಅಂತಾನೆ ತೆಗೆದಿಡಬಹುದು. ಎದಕ್ಕೆ ಹಿಸ್ಟ್ರಿ ಒಳಗಡೆ ನಿಮ್ದು ಏನ್ಷಿಯಂಟ್, ಮೆಡಿವಿಯಲ್, ಮಾಡರ್ನ್, ಕರ್ನಾಟಕ. ಓಕೆ ಅದ್ರ ಜೊತೆಗೆ ಆರ್ಟ್ ಅಂಡ್ ಕಲ್ಚರ್ 5 ಸಬ್ಜೆಕ್ಟ್ಸ್ ಕೂಡಿ ಒಂದು ಮಾಡ್ಯೂಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ ಅಂಡ್ ಇದ್ರೊಳಗಡೆ ಐ ವುಡ್ ಏನಂತೀರಾ ಸಜೆಸ್ಟ್ ಯು. ಯಾಕಂದ್ರೆ ಐ ಬಿಲೀವ್ ದಟ್ ಇಟ್ ಗಿವ್ಸ್ ಯು ವೆರಿ ಲೋ ರಿಟರ್ನ್ಸ್ ಟು ಯುವರ್ ಇನ್ವೆಸ್ಟ್ಮೆಂಟ್. ಎದಕ್ಕೆ ಹೇಳಿ ಏನ್ಷಿಯಂಟ್ ಓದ್ತೀರಾ, ಮೆಡಿವಲ್ ಓದ್ತೀರಾ, ಮಾಡರ್ನ್ ಓದ್ತೀರಾ, ಕರ್ನಾಟಕ ಓದ್ತೀರಾ, ಆರ್ಟ್ ಅಂಡ್ ಕಲ್ಚರ್ 5 ಸಬ್ಜೆಕ್ಟ್ಸ್ ಅನ್ನ ಓದಿದಾಗ ಎಷ್ಟು ಬರ್ತಾ ಇದೆ ನಿಮ್ ಕ್ವಶನ್ಸ್ ಇಲ್ಲಿ 10 to 12 ಕ್ವಶನ್ಸ್ ಬರ್ತಾ ಇದೆ. 5 ಸಬ್ಜೆಕ್ಟಿಗೆ 10 to 12 ಕ್ವಶನ್ಸ್.
ದಟ್ ಮೀನ್ಸ್ ನೀವು ಎಷ್ಟರೊಳಗಡೆ ಟೈಮ್ ಕೊಡ್ತಾ ಇರ್ತೀರೋ ಅದು ನಿಮಗೆ ವಾಪಸ್ ಸಿಗೋದು ಕಡಿಮೆ ಆಗುತ್ತೆ, ಅದರಿಂದ ರಿಟರ್ನ್ ನಿಮಗೆ ಕಡಿಮೆ ಸಿಗುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಅನ್ನ ಲಾಸ್ಟಿಗೆ ಓದೋದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಕಮಿಂಗ್ ಟು ಜಿಯೋಗ್ರಫಿ, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಬಟ್ ಲುಕಿಂಗ್ ಎಟ್ ದಿ ಪ್ರೆಸೆಂಟ್ ಪ್ಯಾಟರ್ನ್ ಏನಾಗ್ತಾ ಇದೆ, ಮ್ಯಾಪಿಂಗ್ ಕಡೆಯಿಂದ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಮ್ಯಾಪಿಂಗ್ ಅಂತ ನಾವೇನ್ ಕರಿತೀವಿ ಅಲ್ಲಿಂದ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಸ್ಟ್ಯಾಟಿಕ್ ಒಳಗಡೆ ಒಂದೆರಡು ಕ್ವಶನ್ಸ್ ಬಂದ್ರು ಕೂಡ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಟ್ಯಾಟಿಕ್ ಪಾರ್ಟ್ ಜಿಯೋಗ್ರಫಿ ಒಳಗಡೆ. ಎದಕ್ಕಂತ ಅಂದ್ರೆ ಈಗ ಮಳೆ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಬೇಸಿಕ್ ಐಡಿಯಾ ನಮಗೆ ಬೇಕಾಗುತ್ತೆ. ನಾವ್ ಇದಕ್ಕೆ ಎಲ್ ನೀನೋ ಅಂತ ಕರಿತಾ ಇದೀವಿ. ವಾಟ್ ಇಸ್ ಎಲ್ ನೀನೋ, ಇದಕ್ಕೆ ಆಗ್ತಾ ಇದೆ ಇದು? ಓಕೆ, ಆಸ್ಟ್ರೇಲಿಯಾ ಹತ್ರ ಏನಾಗ್ತಾ ಇದೆ ಎಲ್ ನೀನೋ ಬಂದಾಗ, ಸೌತ್ ಅಮೆರಿಕಾ ಹತ್ರ ಏನಾಗ್ತಾ ಇದೆ ಎಲ್ ನೀನೋ ಬಂದಾಗ. ಸೊ ಇದೊಂದು ಕ್ಲಾರಿಟಿ ಏನಿದೆ ಇದಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಟ್ಯಾಟಿಕ್ ನಿಮಗೆ ಬೇಕೇ ಬೇಕು. ಅದ್ರ ಜೊತೆಗೆ ಇದರೊಂದಿಗೆ ನಿಮಗೆ ಏನ್ ಬೇಕಪ್ಪ ಅಂದ್ರೆ ಮ್ಯಾಪಿಂಗ್ ನಾಲೆಜ್ ಇರಬೇಕು. ಈಗ ಪ್ರೆಸೆಂಟ್ ವರ್ಲ್ಡ್ ಒಳಗಡೆ ಏನೇನಾಗ್ತಾ ಇದೆ, ಓಕೆ, ಯಾವ್ಯಾವ ಕಂಟ್ರೀಸ್ ಎಲ್ಲೆಲ್ಲಿದೆ, ರೈಟ್. ಸೊ ಇದ್ರದೆಲ್ಲ ನಾಲೆಜ್ ನಿಮ್ಗೆ ಇತ್ತು ಅಂತ ಅಂದ್ರೆ ನಿಮ್ಮನ್ನ ಯಾರು ಮುಟ್ಟಕ್ಕಾಗೋದಿಲ್ಲ, ರೈಟ್. ಕಮಿಂಗ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ, ರೀಸೆಂಟ್ ಆಗಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಎಥನಾಲ್ ಬ್ಲೆಂಡಿಂಗ್ ಅಂತ ನೋಡ್ತಾ ಇದ್ದೀರಾ ನೀವು, ರೈಟ್. ಇವಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇದೆ, ರೈಟ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಸುತ್ತಮುತ್ತ, ರೈಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಒನ್ ಆಫ್ ದಿ ಬರ್ನಿಂಗ್ ಟಾಪಿಕ್ಸ್ ಆಗ್ತಾ ಇದೆ ಈಗ, ರೈಟ್. ಸೊ ಹಾಗಾಗಿ ಅಲ್ಲಿಂದ ಕೂಡ ನೋಡಿ ಒಂದ್ ಸಬ್ಜೆಕ್ಟ್ ಇಂದ ಏನಾಗ್ತಾ ಇದೆ, ನಿಯರ್ಲಿ 10 to 12 ಕ್ವಶನ್ಸ್ ಬರ್ತಾ ಇದೆ, ರೈಟ್. ಅಂಡ್ ಎಟ್ ದಿ ಎಂಡ್ ಕರ್ನಾಟಕ ಸ್ಪೆಸಿಫಿಕ್ ಕಂಟೆಂಟ್ ಹೋದಾಗ, ಓಕೆ, ದೋ ದಿಸ್ ಇಸ್ ನಾಟ್ ಏನಂತೀರಾ ಕರ್ನಾಟಕ ಸ್ಪೆಸಿಫಿಕ್ ಏನಂತೀರಾ ತುಂಬಾ ಇದ್ರೊಳಗಡೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ, ಪೇಪರ್ 2 ಒಳಗಡೆ ಜಾಸ್ತಿ ಬರುತ್ತೆ. ಬಟ್ ಇದ್ರೊಳಗಡೆ ಕೂಡ ನೋಡ್ಕೊಳ್ಳಿ ನೀವು, ಏನಾಗಿದೆ 10 to 15 ಕ್ವಶನ್ಸ್ ಕರ್ನಾಟಕ ಸ್ಪೆಸಿಫಿಕ್ ಬಂದಿದೆ. ಅಂದ್ರೆ ಕರ್ನಾಟಕದ ಬಗ್ಗೆ ನೀವು ಏನೋ ನೋಡ್ತೀರಾ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ರೈಟ್, ವಾಟ್ ಎವರ್ ಇಟ್ ಈಸ್, ಓಕೆ, ಅದು ನಿಮಗೆ ಪೇಪರ್ 2 ಅಲ್ಲೂ ಯೂಸ್ ಆಗುತ್ತೆ, ಪೇಪರ್ 1 ಅಲ್ಲೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ಪೇಪರ್ 2 ಅನ್ನ ಪೇಪರ್ 1 ಅನ್ನ ಸಪರೇಟ್ ಮಾಡಿ ಓದೋದಕ್ಕೆ ಹೋಗ್ಬೇಡಿ, ಓಕೆ. ಆಲ್ವೇಸ್ ಮರ್ಜ್ ಯುವರ್ ಪ್ರಿಪರೇಷನ್. ಆ ಪೇಪರ್ನ ಸಪರೇಟ್ ಆಗೋಗ್ತೀನಿ, ಈ ಪೇಪರ್ನ ಸಪರೇಟ್ ಆಗೋಗ್ತೀನಿ, ಇದನ್ನ ನೀವು ಮಾಡಕ್ ಹೋಗ್ಬೇಡಿ. ಅಂಡ್ ಯಾರಾದ್ರೂ ನಿಮ್ಗೆ ಸಜೆಸ್ಟ್ ಮಾಡಿದ್ರು ಕೂಡ ನಾನು ನಿಮಗೆ ಅದನ್ನ ಸಜೆಷನ್ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ, ರೈಟ್. ಸೊ ದಿಸ್ ಈಸ್ ದಿ ಓವರ್ ಆಲ್ ಅನಾಲಿಸಿಸ್ ಆಫ್ ದಿ ಪೇಪರ್, ರೈಟ್. ಸೊ ಈಗ ಇನ್ನೊಂದು ನಾವು ನೋಡಿದಾಗ ನಮ್ಗೇನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ವಿ ಆರ್ ಡಿವೈಡಿಂಗ್ ದಿ ಪೇಪರ್ ಇಂಟು 3 ಪಾರ್ಟ್ಸ್. ಏನು, ಈಸಿ, ಮಾಡರೇಟ್ ಅಂಡ್ ಡಿಫಿಕಲ್ಟ್ ಅಂತ, ಓಕೆ. ಸೊ ಈಸಿ ಒಳಗಡೆ ನೋಡಿ 20 ಕ್ವಶನ್ಸ್ ಇದೆ, ಅಂದ್ರೆ ಯಾರು ಬೇಕಾದವರು ಈಸಿಲಿ ಮಾಡಬಹುದು. ಕಮಿಂಗ್ ಟು ಮಾಡರೇಟಿಗೆ ನೀವು ಓದ್ಕೊಂಡ್ಬಿಟ್ಟು ಸ್ವಲ್ಪ ನೀವೇನಾದ್ರೂ ನಿಮ್ಮ ನಾಲೆಜ್ ಅನ್ನು ಅಪ್ಲೈ ಮಾಡಿದ್ರೆ ಯು ವಿಲ್ ಬಿ ಈಸಿಲಿ ಏಬಲ್ ಟು ಕ್ರ್ಯಾಕ್ ಇಟ್, ಓಕೆ. ಸೊ ಎಷ್ಟು ಕ್ವಶನ್ಸ್ ಆಗುತ್ತೆ, 70 ಕ್ವಶನ್ಸ್ ಇಲ್ಲೇ ಆಗುತ್ತೆ. ಅಂಡ್ ಇನ್ನೊಂದು ಬರುತ್ತೆ ನೋಡಿ, ಇಲ್ಲಿ ಡಿಫಿಕಲ್ಟ್ ಅಂತ ಇದೆ. ಡಿಫಿಕಲ್ಟ್ ಅಂತ ಅಂದ್ರೆ ಈ 30 ಕ್ವಶನ್ಸ್ ಸಾಲ್ವೇಬಲ್ಲೇ ಇಲ್ಲ ಅಂತ ಮೀನಿಂಗ್ ಅಲ್ಲ, ಓಕೆ. ಇದ್ರೊಳಗಡೆ ಸ್ವಲ್ಪ ಟ್ರಿಕ್ಸ್ ಅನ್ನ ಅಪ್ಲೈ ಮಾಡಿದ್ರಿ, ವಿ ಕಾಲ್ ಇಟ್ ಆಸ್ ಸಾಲ್ಟ್ ಟೆಕ್ನಿಕ್, ಓಕೆ. ನಾವು ನಮ್ಮ ಕೋರ್ಸಸ್ ಅಲ್ಲಿ ಮುಂದೆ ಬರುವಂತ ಕೋರ್ಸಸ್ ಅಲ್ಲಿ ವಿಲ್ ಟೆಲ್ ಯು ದಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸಾಲ್ಟ್ ಟೆಕ್ನಿಕ್, ಓಕೆ. ಸೊ ಈ ಸಾಲ್ಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಯೂಸಿಲಿ ಡೆಡ್ಯೂಸ್ ದಿ ಆನ್ಸರ್, ಓಕೆ. ಸೊ ಹಾಗಾಗಿ ಇವನ್ನ ಸಾಲ್ವ್ ಮಾಡೋಕೆ ಬರೋದಿಲ್ಲ ಅಂತ ಅಲ್ಲ, ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ವಿತ್ ಸರ್ಟನ್ ಅಮೌಂಟ್ ಆಫ್ ಪಿಂಚ್ ಆಫ್ ಕಾಮನ್ ಸೆನ್ಸ್, ಓಕೆ. ಯಾವ ತರ ಅಡಿಗೆ ಉಪ್ಪು ಹಾಕ್ತಿರಲ್ಲ ಆ ತರ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ದಿಸ್ ಕ್ಯಾನ್ ಬಿ ಈಸಿಲಿ ಸಾಲ್ವ್ಡ್. ಅಂಡ್ ವಿ ಆರ್ ವೆರಿ ಹ್ಯಾಪಿ ಟು ಮೆನ್ಷನ್ ದಟ್ ಇವೆಲ್ಲ ಕ್ವಶನ್ಸ್ ಇದೆ ಅಲ್ಲ, ದೀಸ್ ಕ್ಯಾನ್ ಬಿ ಈಸಿಲಿ ಸಾಲ್ವ್ಡ್ ಬೈ ರೀಡಿಂಗ್ ಅವರ್ ಮಟೀರಿಯಲ್, ದಟ್ ಈಸ್ ಪಿಕಲ್ಸ್, ಓಕೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಶುಡ್ ರೀಡ್ ದಿಸ್ ಮಟೀರಿಯಲ್ ಓನ್ಲಿ, ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಈ ಮಟೀರಿಯಲ್ ಇಂದ ನೀವೇನಾದ್ರೂ ಎಕ್ಸಾಮಿನೇಷನ್ ಅನ್ನು ಸಾಲ್ವ್ ಮಾಡಕ್ ಹೋಗಿದ್ರಿ ಅಂತ ಅಂದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ವೆರಿ ಈಸಿ, ಓಕೆ. ದಟ್ ಈಸ್ ಒನ್ ಥಿಂಗ್. ಕಮಿಂಗ್ ಟು ದಿ ನೆಕ್ಸ್ಟ್ ಪಾರ್ಟ್, ಓಕೆ. ಸೊ ವಾಟ್ ಆರ್ ದಿ ಟೇಕ್ ಅವೇಸ್ ಫ್ರಮ್ ದಿಸ್ 2024 ಪೇಪರ್? ಏನ್ ಇದರಿಂದ ನಾವು ಏನ್ ಕಲ್ಕೋತಾ ಇದೀವಿ, ಓಕೆ. ನಂಬರ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ತುಂಬಾ ಹೈ ಆಗಿತ್ತು, ನಿಯರ್ಲಿ 60% ಕ್ವಶನ್ಸ್ ಆ ತರನೇ ಇತ್ತು. ವಾಟ್ ಇಸ್ ದಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್? ನೋಡಿ, ಕನ್ಸಿಡರ್ ದಿ ಫಾಲೋವಿಂಗ್, ಕನ್ಸಿಡರ್ ದಿ ಫಾಲೋವಿಂಗ್, ಕನ್ಸಿಡರ್ ದಿ ಫಾಲೋವಿಂಗ್. ಸೊ ಇಲ್ಲಿ ನೋಡಿ ನೀವು 4-5 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಇದ್ದಾರೆ, 1 ಪಾಯಿಂಟ್ ಅಲ್ಲಿ 3 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಇದ್ದಾರೆ, 1 ಪಾಯಿಂಟ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಈ ತರ ಕ್ವಶನ್ಸ್ ಏನಿದೆ ದೀಸ್ ಆರ್ ವೆರಿ ವೆರಿ ಹೈ. ಡೈರೆಕ್ಟ್ ಕ್ವಶನ್ಸ್ ಇಲ್ಲ, ತಲೆಯಿಂದ ತಕ್ಕೊಂಬಿಡಿ, ಆ ತರ ಕ್ವಶನ್ಸ್ ಬರ್ತಾ ಇಲ್ಲ ಈಗ. ಮೊದಲು ಬರ್ತಾ ಇರ್ಬೋದು ಬಟ್ ಇವಾಗ ಬರ್ತಾ ಇಲ್ಲ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದೆ ಈಗ, ರೈಟ್. ಅಂಡ್ ಇದಕ್ಕೋಸ್ಕರ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ, ಓಕೆ. ಕಮಿಂಗ್ ಟು ಲಾಜಿಕಲ್ ಸ್ಕಿಲ್ಸ್, ಓಕೆ, ದೇ ಹಾವ್ ಬಿನ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ಓಕೆ. ಡೈರೆಕ್ಟ್ ಆಗಿ ನಾವು ಬೈ ಹಾರ್ಟ್ ಮಾಡ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡ್ತೀವಿ ಅನ್ನೋ ಆ ಕಂಡೀಷನ್ ಈ ಎಕ್ಸಾಮಿನೇಷನ್ ಒಳಗಡೆ ಕಾಣಿಸ್ತಾ ಇಲ್ಲ ನಮಗೆ, ಓಕೆ. ಸೊ ವಾಟ್ ಆರ್ ವಿ ಸೀಯಿಂಗ್, okay, we are only seeing that you are able to solve these questions, okay, only when you apply certain amount of logic. ಅದೇ ಹೇಳಿದ್ನಲ್ಲ, ಸ್ವಲ್ಪ ಉಪ್ಪು ಬೇಕು ಅಡಿಗೆಯಲ್ಲಿ, ಇಲ್ಲ ಅಂದ್ರೆ ಉಪ್ಪು ನಿಮಗೆ ಅಡಿಗೆ ರುಚಿ ಹತ್ತಲ್ಲ, ರೈಟ್. ಸೊ ಆ ಲಾಜಿಕಲ್ ಸ್ಕಿಲ್ಸ್ ಬೇಕು. ಸೊ ಅದನ್ನ ನಾವು ಸಾಲ್ಟ್ ಟೆಕ್ನಿಕ್ ಅಂತ ಏನ್ ಕರಿತಾ ಇದೀವಿ, ದಟ್ ವಿಲ್ ಬಿ ಲರ್ನಿಂಗ್ ಫರ್ದರ್. ನೆಕ್ಸ್ಟ್ ನೀವು ನೋಡ್ಕೊಂಡ್ರಿ ಅಂತ ಅಂದ್ರೆ ಹೆವಿ ಇಂಟಿಗ್ರೇಷನ್ ಆಫ್ ಕರೆಂಟ್ ಅಫೇರ್ಸ್ ವಿತ್ ಸ್ಟ್ಯಾಟಿಕ್. ಸೊ ಕರೆಂಟ್ ಅಫೇರ್ಸ್ ಅನ್ನೋದು ನಾನು ಏನು ಆಗಲೇ ಹೇಳಿದೆ ನಿಮಗೆ, ಓಕೆ. 30 to 35 ಕ್ವಶನ್ಸ್ ಬರ್ತಾ ಇದೆ, ಅದು ಎಕ್ಸಾಕ್ಟ್ಲಿ ಕರೆಂಟ್ ಅಫೇರ್ಸ್ ಒಳಗಡೆಯಿಂದಾನೆ ಬರ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಅವರು, ಸ್ಟ್ಯಾಟಿಕ್ ಅನ್ನ ಕರೆಂಟ್ ಜೊತೆಗೆ ಲಿಂಕ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಈಸ್ ಇಟ್ ಕ್ಲಿಯರ್?
ಯಾವ ತರ ಇಡ್ಲಿ ಜೊತೆಗೆ ಚಟ್ನಿಯನ್ನ ಮಿಕ್ಸ್ ಮಾಡಿ ತಿಂತೀರಾ ಅದೇ ತರ ನಿಮ್ ಚಟ್ನಿ ಮತ್ತೆ ಇಡ್ಲಿನ ಸಪರೇಟ್ ಮಾಡಕ್ ಹೋಗ್ಬೇಡಿ, ರೈಟ್? ಸ್ಟ್ಯಾಟಿಕ್ ಮತ್ತೆ ನಿಮ್ ಕರೆಂಟ್ ಅನ್ನ ಸಪರೇಟ್ ಮಾಡಕ್ ಹೋಗ್ಬೇಡಿ. ಪ್ಲೀಸ್ ಮಿಕ್ಸ್ ದೆಮ್ ಅಂಡ್ ರೀಡ್. ಓನ್ಲಿ ದೆನ್ ಇಟ್ ವಿಲ್ ಬಿ ಈಸಿ ಟು ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್. ಅಂಡ್ ಎಟ್ ದಿ ಎಂಡ್ ವೆರಿ ಫ್ಯೂ ಡೈರೆಕ್ಟ್ ರಿಕಾಲ್ ಕ್ವಶನ್ಸ್. ಅದೇ ಹೇಳಿದ್ನಲ್ಲ, ನೀವು ಡೈರೆಕ್ಟ್ ಆಗಿ ನೆನಪು ಮಾಡ್ಕೊಂಡು ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಅಂತ ಕ್ಯಾಟಗರಿ ಈ ಎಕ್ಸಾಮಿನೇಷನ್ ಒಳಗಡೆ ನಮ್ಗೆ ಕಂಡು ಬಂದಿಲ್ಲ, ತುಂಬಾ ಕಡಿಮೆ. ಓಕೆ, ಒಂದು 4-5 ಕ್ವಶನ್ಸ್ ಬಂದಿರಬಹುದು, ಬಟ್ ದಟ್ ಈಸ್ ವೆರಿ ವೆರಿ ಲೆಸ್. ಓಕೆ, ಎಕ್ಸಾಮಿನೇಷನ್ ಅನ್ನು ನೀವು ಏನಾದರೂ ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ರೆ ಯು ಶುಡ್ ಬಿ ಹ್ಯಾವಿಂಗ್ ದಟ್ ಅನಾಲಿಟಿಕಲ್ ಎಬಿಲಿಟಿ, ರೈಟ್? ಸೊ ಮೂವಿಂಗ್ ಫಾರ್ವರ್ಡ್, ದೀಸ್ ಆರ್ ಸಮ್ ಆಫ್ ದೋಸ್ ಕ್ವಶನ್ಸ್. ಓಕೆ, ಇದನ್ನ ನಾವೆಲ್ಲ ಸಾಲ್ವ್ ಮಾಡಿ ತೋರಿಸ್ತೀವಿ ಮುಂದೆ. ಓಕೆ, ವಿ ಆರ್ ಹ್ಯಾವಿಂಗ್ ದಟ್ ದೋಸ್ ಸೆಷನ್ಸ್ ಆಲ್ಸೋ. ಓಕೆ, ಅವು ಕೂಡ ಎಲ್ಲ ಆಗಿದೆ ಅಂಡ್ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಸೂನ್. ಓಕೆ, ನಾವು ಇದರಿಂದ ಏನು ಅರ್ಥ ಆಗ್ತಾ ಇದೆ, 40% ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಒನ್ ಆಫ್ ದಿ ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಆಗ್ತಾ ಇದೆ. ಮೆಮರೈಸೇಷನ್ ಮಾಡೋಕ್ಕಾಗೋದಿಲ್ಲ ಇನ್ಮೇಲೆ. ಯು ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಅದು ಒಂದೇ ಮಾಡಿದ್ರೇನೆ ನಿಮ್ಗೆ ಏನಾಗುತ್ತೆ, ಎಕ್ಸಾಮಿನೇಷನ್ ಅನ್ನ ಈಸಿಲಿನೂ ಕ್ರ್ಯಾಕ್ ಮಾಡ್ಕೋಬಹುದು. ನೆಕ್ಸ್ಟ್ 40% ಕಾನ್ಸೆಪ್ಷುಯಲ್ ಆಗಿದೆ, 30% ಕರೆಂಟ್ ಬೇಸ್ಡ್ ಇದೆ, 20% ರಿವಿಷನ್ ಮಾಡ್ಕೊಂಡ್ರೆ ಈಸಿಲಿ ಮಾಡ್ಕೋಬಹುದು, ಅಂಡ್ 10%ಗೆ ನೀವು ಪ್ರಾಪರ್ ಆಗಿ ಇಂಟೆನ್ಸಿವ್ MCQ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಎದಕ್ಕಂತ ಅಂದ್ರೆ ಎಟ್ ದಿ ಎಂಡ್ ಏನಂತೀರಾ ಗೊತ್ತಾ, ನೀವು ಪೇಪರ್ ತುಂಬಾ ಲೆಂದಿ ಇತ್ತು ಅಂತೀರಾ. ಈಗ ಪೇಪರ್ ಲೆಂದಿ ಯಾವಾಗ ಅನ್ಸುತ್ತೆ, ವೆನ್ ಯು ಪ್ರಾಕ್ಟೀಸ್ ವೆರಿ ಲೆಸ್ ನಂಬರ್ ಆಫ್ ಟೆಸ್ಟ್. ಓಕೆ, ಸ್ವಲ್ಪ ಡಿಫಿಕಲ್ಟಿ ಕಂಡೀಷನ್ಸ್ ಒಳಗಡೆ, ಎಕ್ಸಾಮಿನೇಷನ್ ಕಂಡೀಷನ್ಸ್ ಒಳಗಡೆ MCQ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ಪೇಪರ್ ಲೆಂದಿ ಅನ್ಸೋದಿಲ್ಲ. ಓಕೆ, ಸೊ ಹಾಗಾಗಿ ಪೇಪರ್ ಲೆಂದಿ ಇತ್ತು ಅಂತ ಆಮೇಲೆ ಅನ್ನೋದು ಬೇಡ, ಫಸ್ಟಿಗಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಸಾಲ್ವ್ ಮಾಡಕ್ಕೆ, ರೈಟ್? ಸೊ ದಿಸ್ ಈಸ್ ಅವರ್ ಪ್ಲಾನ್ ವಿಚ್ ವಿ ಸಜೆಸ್ಟ್. ಓಕೆ, ನಮ್ಮ ರೆಕಮೆಂಡೇಶನ್ ನಮ್ಮ ಕಡೆಯಿಂದ ಬರ್ತಾ ಇರೋದು. ನೀವು ಇದನ್ನೇ ಮಾಡಬೇಕು ಅಂತಲ್ಲ, ನಿಮಗೆ ಮನಸ್ಸಿಗೆ ಬಂದಿರೋದನ್ನ ನೀವು ಮಾಡ್ಬೋದು, ಬಟ್ ದಿಸ್ ಈಸ್ ಅವರ್ ರೆಕಮೆಂಡೇಶನ್. ಓಕೆ, ನಮ್ಗೇನ್ ನಿಮಗೆ ಒಳ್ಳೇದಾಗೋದಕ್ಕೆ ನಾವೇನ್ ಹೇಳ್ಬೋದು ಅದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ ಇಲ್ಲಿ. ಓಕೆ, ನಂಬರ್ 1 ಲಾಜಿಕಲ್ ಟೆಕ್ನಿಕ್ಸ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಂಬರ್ 2 ಸ್ಟ್ಯಾಟಿಕ್ ಮತ್ತೆ ಸಿ ಅನ್ನ ಲಿಂಕ್ ಮಾಡ್ಕೊಂಡು ಓದ್ಕೊಳ್ಳಿ. MCQ ಅನ್ನ ಪ್ರಾಕ್ಟೀಸ್ ಮಾಡಿ. ಹೇಳಿದ್ನಲ್ಲ ನಾನು ಜಾಗ್ರಫಿ ಮ್ಯಾಪ್ ಬೇಸ್ಡ್ ಇತ್ತು ಅಂತ, ಸೊ ಹಾಗಾಗಿ ಮ್ಯಾಪ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ಎನ್ವೈರನ್ಮೆಂಟಲ್ ಲೊಕೇಶನ್ಸ್ ಇವುಗಳನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಕಾನ್ಸ್ಟಿಟ್ಯೂಷನಲ್ ಕಾನ್ಸೆಪ್ಟ್ಸ್. ಓಕೆ, ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೆ ಏನು, ರೈಟ್? ಸೊ ಈ ತರ ಕಾನ್ಸೆಪ್ಟ್ಸ್. ಓಕೆ, ಲೋಕಸ್ ಸ್ಟ್ಯಾಂಡಿ ಅಂದ್ರೆ ಏನು, ಸೊ ಈ ತರ ಕಾನ್ಸೆಪ್ಟ್ಸ್ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಐ ನೋ ಯು ಆರ್ ಆಲ್ ವೆರಿ ಇಂಟೆಲಿಜೆಂಟ್, ಆದ್ರೆ ನೋಡ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಅಂಡ್ ಲರ್ನ್ ವೈ ಎ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಇನ್ಸ್ಟೆಡ್ ಆಫ್ ಮೆಮರೈಸಿಂಗ್ ಫ್ಯಾಕ್ಟ್ಸ್. ಓಕೆ, ಏನಾಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಒಳಗಡೆ ನೀವು ಹರಿ ಒಳಗಡೆ ಇರ್ತೀರಾ, ಪೇಪರ್ ಅನ್ನ ಮುಗಿಸ್ಬೇಕು. ಓಕೆ, ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡಬೇಕು ಅನ್ನೋ ಹರಿ ಒಳಗಡೆ ಇರ್ತೀರಾ. ಒಂದು ಸಿಂಪಲ್ ಥಿಂಗ್ ಅನ್ನ ಮಿಸ್ ಮಾಡ್ತೀರಾ, ಏನಂತಂದ್ರೆ ಚೂಸ್ ದಿ ಇನ್ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿರ್ತಾನ ಅವನು. ನೀವೇನ್ ಅನ್ಕೊಂಡಿರ್ತೀರಾ, ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಓದ್ಕೊಂಡಿರ್ತೀರಾ. ಸೊ ಅಲ್ಲಿ ಅಂಡರ್ಲೈನ್ ಮಾಡ್ತಿರಲ್ಲ ಪೇಪರ್ ಒಳಗಡೆ, ದ್ಯಾಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಕರೆಕ್ಟ್ ಕೇಳಿದಾನೋ ಕರೆಕ್ಟ್ ಕೇಳಿದಾನೋ ಅದನ್ನ ಫಸ್ಟಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನೀವೇನ್ ಟೆಸ್ಟ್ ಪೇಪರ್ನ ಏನ್ ಸಾಲ್ವ್ ಮಾಡ್ತಾ ಇದ್ದೀರಾ, ಮನೇಲಿ ಕುತ್ಕೊಂಡು ಏನ್ ಸಾಲ್ವ್ ಮಾಡ್ತಾ ಇರ್ತೀರಾ, ಅವಾಗಲೇ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಎಕ್ಸಾಮಿನೇಷನ್ ಒಳಗಡೆ ಇದೆಲ್ಲ ಬರೋದಿಲ್ಲ ನಿಮಗೆ, ಐ ಕ್ಯಾನ್ ಗ್ಯಾರಂಟಿ ಇಟ್. ಓಕೆ, ಸೊ ಮನೇಲಿ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡೋಕೆ, ದೆನ್ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಇನ್ ದಿ ಆಕ್ಚುಯಲ್ ಎಕ್ಸಾಮಿನೇಷನ್. ಇಸ್ ಇಟ್ ಕ್ಲಿಯರ್, ರೈಟ್? ಸೊ ದಿಸ್ ವಾಸ್ ಆಲ್ ವಿ ವಾಂಟೆಡ್ ಟು ಮೆನ್ಷನ್. ಅಂಡ್ ಅದ್ರ ಜೊತೆಗೆ ಆಸ್ ಐ ಟೋಲ್ಡ್ ಯು, ನಿಮ್ಗೆ ಬೇಕು ಅಂತ ಅಂದ್ರೆ ದ ಪೇಪರ್ ಆಫ್ 2024, ಓಕೆ, has been already uploaded along with the key answers. Okay, so you can easily download it and you can practice it as well. Okay, and also let us know how much time are you taking to solve this paper. Okay, it becomes very very important. 2 hours ಒಳಗಡೆ ಆಗ್ತಾ ಇದೆಯೋ ಅದನ್ನ ಸಾಲ್ವ್ ಮಾಡಕ್ಕೆ ಅಥವಾ ಆಗ್ತಾ ಇಲ್ಲೋ ಅನ್ನೋದು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಎದಕ್ಕಂತಂದ್ರೆ ಇಫ್ ದಿಸ್ ಪೇಪರ್ ಈಸ್ ನಾಟ್ ಏಬಲ್ ಟು, ಏನಂತೀರಾ, ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ಇಟ್ ವಿತ್ ಇನ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ಆಫ್ 2 hours, ದೆನ್ ಇದಕ್ಕಿಂತ ನಿಮ್ ಎಫರ್ಟ್ ಎಷ್ಟು ಜಾಸ್ತಿ ಆಗ್ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಕೆಳಗಡೆ ಕಮೆಂಟ್ ಮಾಡಿ ಎಷ್ಟು ಟೈಮ್ ತಗೋತಾ ಇದ್ದೀರಾ ಅಂತ. ಅದ್ರ ಜೊತೆಗೆ ವಿ ಆರ್ ಆಲ್ಸೋ ಅನೌನ್ಸಿಂಗ್ ಸರ್ಟನ್ ಅಮೌಂಟ್ ಆಫ್ ಏನಂತೀರಾ ಇಂಪಾರ್ಟೆಂಟ್ ಸ್ಟಫ್. ಓಕೆ, ಏನು ಹಾಗಂತ ಅಂದ್ರೆ ವಿ ಆರ್ ಕಮಿಂಗ್ ಅಪ್ ವಿತ್ ಸರ್ಟನ್ ಕೋರ್ಸಸ್ ಇನ್ ದಿ ನಿಯರ್ ಫ್ಯೂಚರ್. ಓಕೆ, ಸರ್ಟನ್ ಕೋರ್ಸಸ್ ಅನ್ನ ತರ್ತಾ ಇದೀವಿ, ಸರ್ಟನ್ ಮಟೀರಿಯಲ್ಸ್ ವಿಚ್ ಯು ಲವ್ಡ್ ಅ ಲಾಟ್ ಲಾಸ್ಟ್ ಟೈಮ್. ಸೊ ಅವುಗಳನ್ನ ಮತ್ತೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡು, ಸ್ವಲ್ಪ ಅವನ್ನ ಅಪ್ಡೇಟ್ ಮಾಡಿಕೊಂಡು ವಿ ಆರ್ ಅಗೇನ್ ಗೋಯಿಂಗ್ ಟು ಕಮ್ ಅಪ್, ರೈಟ್? ಸೊ ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಅನ್ನ ಕೂಡ ತರ್ತಾ ಇದೀವಿ, ರೈಟ್? ಸೊ ಹಾಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಡೂ ವೆಲ್ and start preparing. KS 2026 should be yours. Bye.